Hello everyone, once again welcome to the educational technology class. Today we are going to discuss about comparison of hardware and software approach of educational technology. ಅಂದರೆ ಇಂದಿನ ವಿಡಿಯೋಗಳಲ್ಲಿ ನಾವೀಗಾಗಲೇ ಹಾರ್ಡ್ವೇರ್ ಅಪ್ರೋಚ್ ಅಂದರೆ ಏನು, ಸಾಫ್ಟ್ವೇರ್ ಅಪ್ರೋಚ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಹಾರ್ಡ್ವೇರ್ ಅಪ್ರೋಚ್ ಆ್ಯಂಡ್ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿನ ಚರ್ಚೆ ಮಾಡೋಣ. So the comparison of hardware and software approach. So the hardware approach, its origin in the physical sciences and applied engineering. So the software approach of technology has its origin in the behavioral sciences and their applied aspects concerning psychology of learning. So this is the major difference where it is originated. ಅಂದರೆ ಇದರ ಮೂಲ ಎಲ್ಲಿಯಪ್ಪ ಅಂತಂದರೆ ಭೌತ ವಿಜ್ಞಾನದಿಂದ ಇದನ್ನು ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಕಠಿಣ ಸಾಮಗ್ರಿ ಮಾರ್ಗ ಅಥವಾ ಯಂತ್ರಾಂಶ ಅಂತ ಏನು ಕರಿತೀವಿ, ಅದನ್ನು ತಂತ್ರಾಂಶ ಮಾರ್ಗ ಅಂತಲೂ ಕೂಡ ಕರಿತೀವಿ ಇನ್ನೊಂದು ಹೆಸರಲ್ಲಿ. ತಂತ್ರಾಂಶ ಮಾರ್ಗ ಅಂದರೆ ಸಾಫ್ಟ್ವೇರ್ ಅಪ್ರೋಚು. ಈ ತಂತ್ರಾಂಶದಲ್ಲಿ ಪ್ರೋಗ್ರಾಮ್ಸನ್ನು ಏನು ಆ ಪ್ರೋಗ್ರಾಮ್ಸ್ ರೆಡಿ ಮಾಡ್ತೀವಲ್ಲ, ಆ ಎಲ್ಲ ಅಂಶಗಳನ್ನು ನಾವು ಮುಖ್ಯವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಬಿಹೇವಿಯರಲ್ ಸೈನ್ಸಸ್ ಅಂತ ಹೇಳಿ ಕರಿತೀವಿ. ವರ್ತನಾ ವಿಜ್ಞಾನದಿಂದ ಪಡ್ಕೊಂಡಿರ್ತಕ್ಕಂಥದ್ದು ಅಂಥೇಳಿ. ಸೊ ದಟ್ ಈಸ್ ಆ್ಯಕ್ಚುಲಿ ರಿಲೇಟೆಡ್ ಟು ದ ಸೈಕಾಲಜಿ ಆಫ್ ಲರ್ನಿಂಗ್. ಅಂದರೆ ಕಲಿಕೆ ಅಂತಕ್ಕಂಥ ಅಂಶಕ್ಕೆ ಪೂರಕವಾಗಿ ಹೇಗೆ ಕಲಿಕೆ ಉಂಟಾಗ್ತದೆ ಅನ್ನೋವಂಥ ಅಂಶವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಇದು ಎಲ್ಲಿಂದ ಮೂಲ ಬಂತು ಅನ್ನೋಂಥದ್ದು ನೋಡ್ಕೋಬೇಕು. ಅಂದರೆ ಯಂತ್ರವನ್ನು ಡೆವಲಪ್ ಮಾಡೋಕ್ಕೆ ಬೇಕಾಗಿರೋದು ನಮಗೆ ಇಂಜಿನಿಯರಿಂಗ್ ಟೆಕ್ನಾಲಜಿ. ಇಲ್ಲಿ ಕಲಿಕೆಯನ್ನು ಸುಧಾರಿಸಲಿಕ್ಕೆ ಅಥವಾ ಹೆಚ್ಚಿಸಲಿಕ್ಕೆ ಆ ಕಲಿಕಾ ಪ್ರಕ್ರಿಯೆ ಹೇಗಾಗ್ತದೆ ಅಂತ ಅದಕ್ಕೆ ಬೇಕಾಗಿರೋವಂಥ ಹಿನ್ನೆಲೆ ಅಂದರೆ ನಮಗೆ ನಿಜವಾಗ್ಲೂ ವರ್ತನಾ ವಿಜ್ಞಾನ ಅನ್ನುವಂಥದ್ದು. ಆದ್ದರಿಂದ ಅಲ್ಲಿಂದ ಪಡ್ಕೊಂಡಿರ್ತಕ್ಕಂಥದ್ದು. So the more concerned with the production and utilization of the audiovisual aids, material and sophisticated instruments and other equipments ಅಂತ ಕರಿತೀವಿ. ಯಾವುದನ್ನು ಕಠಿಣ ಸಾಮಗ್ರಿ ಮಾರ್ಗ ಅಥವಾ ಯಂತ್ರಾಂಶ ಅಂತ ಏನು ಕರಿತೀವ, ಇದು ಮುಖ್ಯವಾಗಿ ಯಾವುದಕ್ಕೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಅಂದರೆ ಉಪಕರಣಗಳ ಬಳಕೆಗೆ ಅಥವಾ ಉಪಕರಣಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ. ಅದರಲ್ಲಿ ದೃಕ್ಶ್ರವಣ ಉಪಕರಣಗಳಾಗಿರ್ಬೋದು, ಸಾಮಗ್ರಿ ಆಗಿರ್ಬೋದು, ಅಥವಾ ಹೆಚ್ಚು ಆಧುನಿಕತೆಯಿಂದ ಕೂಡಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನದಿಂದ ಕೂಡಿರ್ತಕ್ಕಂಥ ಉಪಕರಣಗಳ ಬಳಕೆಗೆ ಯಂತ್ರಾಂಶ ಮಾರ್ಗ ಅಂಥೇಳಿ ಕರಿಬೋದು, ಅಥವಾ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಅಂಥೇಳಿ. ಅದೇ ಮೃದು ಸಾಮಗ್ರಿ ಮಾರ್ಗ ಅಥವಾ ತಂತ್ರಾಂಶ ಮಾರ್ಗ ಅಂತಂದರೆ ತಂತ್ರಗಳಿಂದ ಕೂಡಿರ್ತಕ್ಕಂಥದ್ದು ಅಂದರೆ ಟ್ರೈ ಟು ಮೇಕ್ ಯೂಸ್ ಆಫ್ ಸೈಕಾಲಜಿ ಆಫ್ ಲರ್ನಿಂಗ್ ಫಾರ್ ದ ಪ್ರೊಡಕ್ಷನ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ದ ಸಾಫ್ಟ್ವೇರ್ ಟೆಕ್ನಿಕ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಇನ್ ದ ಟರ್ಮ್ಸ್ ಆಫ್ ಲರ್ನಿಂಗ್ ಮೆಟೀರಿಯಲ್ಸ್, ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ಬೋಧನಾ ಹೇಗೆ ಉಂಟಾಗ್ತದೆ ಅನ್ನೋ ಅಂಥದ್ದು, ಅಥವಾ ಕಲಿಕೆ ಹೇಗೆ ಉಂಟಾಗ್ತದೆ ಅನ್ನೋ ಅಂಶವನ್ನು ಇಲ್ಲಿ ಪರಿಗಣಿಸ್ತೀವಿ. ಇದು ಯುಟಿಲೈಸೇಷನ್ ಆಫ್ ಸಾಫ್ಟ್ವೇರ್ ಟೆಕ್ನಿಕ್ಸ್ ಅಂತ ಅಂದರೆ ಏನು ಸಾಮಗ್ರಿಗಳು ಬೇಕು ಹೊಸತನದಿಂದ ಕೂಡಿರ್ತಕ್ಕಂಥದ್ದು ಅಂದರೆ ಕಲಿಕೆಗೆ ಅನ್ನುವಂಥ ಅಂಶವನ್ನು ಆಧಾರ ಮಾಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇದನ್ನು ಲರ್ನಿಂಗ್ ಮೆಟೀರಿಯಲ್ಸ್ ಅಂದರೆ ಕಲಿಕೋಪಕರಣಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್ ಅಂತ ಹೇಳಿ ಕರಿತೀವಿ. ಬೋಧನಾ ಕಲಿಕಾ ವ್ಯೂಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಹೆಚ್ಚು ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಮಾರ್ಗ ಅಂಥೇಳಿ ಕರಿಬೋದು. ಸೊ ದ ನೆಕ್ಸ್ಟ್ ಡಿಫ್ರೆನ್ಸಸ್ ಏನಪ್ಪ ಅಂದರೆ ಕಠಿಣ ಸಾಮಗ್ರಿ ಮಾರ್ಗದ ಅಡಿಯಲ್ಲಿ ಟ್ರೈಸ್ ಟು ಅಡಾಪ್ಟ್ ಪ್ರಾಡಕ್ಟ್ ಓರಿಯೆಂಟೆಡ್ ಅಪ್ರೋಚ್. It is in the shape of teaching learning material and strategy through the utilization of hardware instruments and gadgets for effective teaching learning. Tries to adapt product oriented ಅಂದರೆ ಫಲಿತಾಂಶಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಏನಪ್ಪ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆ ಆಯಿತು ಅಂದರೆ ಔಟ್ಪುಟ್ ಏನು, ಎಷ್ಟು ಜನಕ್ಕೆ ತಲುಪ್ತು, ಎಷ್ಟು ಜನಕ್ಕೆ ಅದನ್ನು ಮಾಡಲ್ಪಡ್ತು ಅನ್ನೋಂಥದ್ದು. ಅದಕ್ಕೆ ಶೇಪ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ಅದನ್ನು ಹಾರ್ಡ್ವೇರ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ನಾವು ಮೃದು ಸಾಮಗ್ರಿ ಮಾರ್ಗವನ್ನು ಪರಿಗಣಿಸಿದಾಗ ಇಟ್ ಟ್ರೈಸ್ ಟು ಅಡಾಪ್ಟ್ ಎ ಪ್ರೋಸೆಸ್ ಓರಿಯೆಂಟೇಷನ್ ಟೆಕ್ನಿಕ್ ಆರ್ ಅಪ್ರೋಚ್ ಫಾರ್ ದ ಪ್ರೊಡಕ್ಷನ್ ಆಫ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್. The material produced there is made available for being used by the hardware application. ಇದು ನಾನು ಪ್ರಾಡಕ್ಟ್ ಓರಿಯೆಂಟೆಡ್ ಅಂದರೆ ಫಲಿತಾಂಶಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಅಥವಾ ಫಲಿತಾಂಶದ ದೃಷ್ಟಿಯಿಂದ ಇದನ್ನು ಬಳಕೆ ಮಾಡ್ತೀವಿ. ಇದು ಪ್ರೋಸೆಸ್ ಓರಿಯೆಂಟೆಡ್ ಟೆಕ್ನಿಕ್ ಅಂತ ಕರಿತೀವಿ. ಯಾವುದು ಮೃದು ಸಾಮಗ್ರಿ ಮಾರ್ಗ ಅಥವಾ ತಂತ್ರಾಂಶ ಮಾರ್ಗ. ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಮೋರ್ ಫೋಕಸ್ ಆನ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಇಟ್ ಈಸ್ ಮೋರ್ ಫೋಕಸ್ ಅಂದರೆ ಹೇಗೆ ಬೋಧನಾ ಕಲಿಕಾ ಪ್ರಕ್ರಿಯೆ ಆಗ್ತದೋ ಆ ಪ್ರಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಅಂಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲು ಬೋಧನೆಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಕ, ಈಗ ನೀವೇ ಪ್ರಾರಂಭದಲ್ಲಿ ಈಗ ಟೀಚರ್ಸ್ ನಿಮಗೆ ನಾವು ನಿಲ್ಲಿಸ್ಬೇಕಾದ್ರೆ ನಿಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿರಬೇಕು. ಕಂಟೆಂಟ್ ಜೊತೆಗೆ
ಕಂಟೆಂಟನ್ನು ಹೇಗೆ ವಿಶ್ಲೇಷಣೆ ಮಾಡ್ಕೊಳ್ತಕ್ಕಂಥದ್ದು, ಉದ್ದೇಶಗಳನ್ನು ಬರ್ಕೊಳ್ತಕ್ಕಂಥದ್ದು, ನಂತರ ಹೇಗೆ ಡಿಸೈನ್ ಮಾಡ್ಕೋಬೇಕು, ನೀವು ವಿನ್ಯಾಸಗೊಳಿಸಬೇಕು, ಮೌಲ್ಯಮಾಪನ ಹೇಗೆ ಮಾಡಬೇಕು, ಈ ಎಲ್ಲ ಸ್ಕಿಲ್ಸನ್ನು ನಾವು ನಿಮಗೆ ಡೆವಲಪ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ಕಮ್ಸ್ ಫ್ರಮ್ ದ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದು ಮೋರ್ ಪ್ರೋಸೆಸ್ ಓರಿಯೆಂಟೆಡ್ ಟೆಕ್ನಿಕ್ ಅಂತ ಹೇಳಿ ಕರಿತೀವಿ, ರಾದರ್ ದೆನ್ ಪ್ರಾಡಕ್ಟ್ ಓರಿಯೆಂಟೆಡ್. ಆ ಪ್ರೋಸೆಸ್ ಓರಿಯೆಂಟೆಡಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಹಾರ್ಡ್ವೇರನ್ನು ಬಳಕೆ ಮಾಡಿಕೊಂಡು ನೀವು ಅದರಲ್ಲಿ ಉಪಯೋಗಿಸ್ಕೋಬೋದು. ಯು ಕ್ಯಾನ್ ಯೂಸ್ ಅ ಕಂಪ್ಯೂಟರ್ಸ್, ಯು ಕ್ಯಾನ್ ಯೂಸ್ ಎ ಚಾರ್ಟ್ಸ್, 2 ಡೈಮೆನ್ಷನಲ್ ಡಯಾಗ್ರಾಮ್ಸ್, ಮಾಡೆಲ್ಸ್, 3Ds, ಅದರಲ್ಲೆಲ್ಲದರೂ ಕೂಡ ಕಂಟೆಂಟ್ ಹೀಗೆ ಇರಬೇಕು, ಹೀಗೆ ಅದನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋಂಥ ಕೌಶಲ್ಯವನ್ನು, ಜ್ಞಾನವನ್ನು ಕೊಡ್ತಕ್ಕಂಥದ್ದು ಸಾಫ್ಟ್ವೇರ್ ಅಪ್ರೋಚ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಮೋರ್ ಫೋಕಸಸ್ ಆನ್ ದಟ್. So that is actually the difference between hardware and software. So another difference is that based on the concept of service, meaning here that it provides the services in the field of education. ಕಾನ್ಸೆಪ್ಟ್ ಆಫ್ ಸರ್ವಿಸ್ ಮೀನಿಂಗ್ ಅಂದರೆ ಸೇವೆಗಳನ್ನು ಒದಗಿಸೋದು, ಸೌಲಭ್ಯಗಳನ್ನು ಒದಗಿಸುವಂಥ ಅರ್ಥವನ್ನು ಕಠಿಣ ಸಾಮಗ್ರಿ ಮಾರ್ಗದ ಅಡಿಯಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಸರ್ವಿಸ್ ಓರಿಯೆಂಟೆಡ್. ಇಟ್ಸ್ ಪ್ರೊವೈಡ್ ಸರ್ವಿಸ್ ಟು ದ ಫೀಲ್ಡ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಏನು ಸರ್ವಿಸನ್ನು ಕೊಡುತ್ತೆ? ಸೇವೆ, ಸೌಲಭ್ಯ ಕೊಡುವಂಥದ್ದು, ಸುಲಭವಾಗಿ ಆಗ್ತಕ್ಕಂಥದ್ದು, ಹೆಚ್ಚು ಸಮೂಹಕ್ಕೆ ವಿಷಯ ನಾವು ಮಾಡ್ತಕ್ಕಂಥದ್ದು ತಲುಪಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. But here it is the production of software material being used by the hardware applications and gadgets for developing their services to the users, that is teachers and learners. ಇಲ್ಲಿ ನಾನು ಹೇಳಿದಾಗೆ ಮೊದಲೇ ವಿದ್ಯಾರ್ಥಿಗಳ ವರ್ತನೆ ಮತ್ತು ಶಿಕ್ಷಕರ ವರ್ತನೆಗಳಿಗೆ ಹೆಚ್ಚು ಪೂರಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಅಂದರೆ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಇಟ್ ಫೋಕಸಸ್ ಬೈ ಯೂಸೇಜ್ ಆಫ್ ಆಲ್ ದೋಸ್ ಥಿಂಗ್ಸ್ ಹಾರ್ಡ್ವೇರ್ಸ್. ಸೊ ಬಟ್ ಇಟ್ ಈಸ್ ಹೆಲ್ಪಿಂಗ್ ದ ಟೀಚರ್ಸ್ ಆ್ಯಂಡ್ ಲರ್ನರ್ಸ್ ಅಂತ ಹೇಳಿ ಕರಿತೀವಿ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಂತ ಹೇಳ್ಬೋದು ನಾವಿಲ್ಲಿ. ಸೊ ನೆಕ್ಸ್ಟು, ಆ್ಯಸ್ ಅನ್ ಎಕ್ಸಾಂಪಲ್ಸ್ ಆಫ್ ಅಪ್ಲಯನ್ಸಸ್ ಆ್ಯಂಡ್ ಗ್ಯಾಜೆಟ್ಸ್ ಬೀಯಿಂಗ್ ಯೂಸ್ಡ್ ಇನ್ ದ ಹಾರ್ಡ್ವೇರ್ ಟೆಕ್ನಾಲಜಿ ಸರ್ವಿಸ್ ವಿ ಕ್ಯಾನ್ ನೇಮ್ ರೇಡಿಯೋ, ಟೆಲಿವಿಷನ್, ಟೇಪ್ ರೆಕಾರ್ಡರ್, ವಿಡಿಯೋ, ಸ್ಲೈಡ್ಸ್ ಆ್ಯಂಡ್ ಫಿಲ್ಮ್ಸ್, ಪ್ರೊಜೆಕ್ಟರ್ಸ್, ಟೀಚಿಂಗ್ ಮಷೀನ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಎಕ್ಸೆಟ್ರಾ. ಇಲ್ಲಿ ಉದಾಹರಣೆ ಕೊಡೋದಾದರೆ ಹಾರ್ಡ್ವೇರ್ ಅಪ್ರೋಚಿಗೆ ಪ್ರಮುಖವಾಗಿ ವ್ಯತ್ಯಾಸದಲ್ಲಿ ಹೇಳೋದಾದರೆ ಇಲ್ಲಿ ನಿಮಗೆ ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಯು ಕ್ಯಾನ್ ಕ್ಲಾಸಿಫೈ ಆಲ್ ದ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ಸ್ ಇನ್ ಎ ಡಿಫ್ರೆಂಟ್ ಮೋಡ್. ಅದನ್ನು ನಾವು ಮುಂದಿನ ಯೂನಿಟಲ್ಲಿ ಚರ್ಚೆ ಮಾಡ್ತೀವಿ. ಅದರಲ್ಲಿ ನಾವು ಡಿಜಿಟಲ್ ಆಗಿ ಅಥವಾ ಪ್ರಿಂಟ್, ನಾನ್ ಪ್ರಿಂಟ್ ಅಂತ ತೊಗೊಳ್ಬೋದು, ಪ್ರೊಜೆಕ್ಟೆಡ್, ನಾನ್ ಪ್ರೊಜೆಕ್ಟೆಡ್ ಏಡ್ಸ್ ಅಂತ ತೊಗೊಳ್ಬೋದು, ಅಥವಾ ಡಿಜಿಟಲ್ ವರ್ಸಸ್ ಪ್ರಿಂಟ್ ಟೆಕ್ನಾಲಜಿ ಅಂತ ತೆಗೆದುಕೊಳ್ಬೋದು, ಅಥವಾ ಆಡಿಯೋ ಏಡ್ಸ್, ವಿಜುವಲ್ ಏಡ್ಸ್, ಆಡಿಯೋ ವಿಜುವಲ್ ಏಡ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡ್ಬೋದು. ಇವೆಲ್ಲವೂ ಕೂಡ ಹಾರ್ಡ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿಗೆ ಎಕ್ಸಾಂಪಲ್ಸ್ಗಳಾಗಿರ್ತಕ್ಕಂಥದ್ದು. ಅದೇ ಥರನಾಗಿ ಎನ್ ಎಕ್ಸಾಂಪಲ್ ಆಫ್ ಮೆಟೀರಿಯಲ್ produced through the software technology we can name programmed learning material in the shape of charts, pictures, models, slides, film strips, audio and video cassettes, software packages, etc. ಇದಕ್ಕೆ ಉದಾಹರಣೆ ಏನೆಲ್ಲ ಅಂತ ಹೇಳಿದ್ರೆ ಆ ಉಪಕರಣಗಳನ್ನು ಅಥವಾ ಆ ಎಕ್ವಿಪ್ಮೆಂಟ್ಸ್ ಏನಿದೆ, ಸಾಧನಗಳಿದೆ, ಅವುಗಳಲ್ಲೆಲ್ಲ ನಾವೇನು ಬಳಕೆ ಮಾಡ್ಕೊಳ್ತೀವ ಕಂಟೆಂಟು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲವೂ ಕೂಡ ಏನಾಗಿರ್ತದೆ? ಮೃದು ಸಾಮಗ್ರಿ. ಉದಾಹರಣೆಗೆ ನೀವು ರೇಡಿಯೋ ತೊಗೊಂಡ್ರಿ ಅಂದರೆ ರೇಡಿಯೋದಲ್ಲಿ ಬಿತ್ತರ ಆಗ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳಾಗಿರ್ಬೋದು. ಆ ಕಾರ್ಯಕ್ರಮ ಏನಾಗಿರುತ್ತೆ? ಸಾಫ್ಟ್ವೇರ್ ಟೆಕ್ನಾಲಜಿ ಆಗಿರುತ್ತೆ. ಟೆಲಿವಿಷನ್ ತೊಗೊಂಡ್ರೆ ಟೆಲಿವಿಷನಲ್ಲಿ ಬರ್ಬೋದಾಗಿರ್ತಕ್ಕಂಥ ಶೈಕ್ಷಣಿಕ ಕಾರ್ಯಕ್ರಮಗಳು. ಟೇಪ್ ರೆಕಾರ್ಡರ್ ತೊಗೊಂಡ್ರೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್. ಹಾಗೆ ಪ್ರೊಜೆಕ್ಟರ್ಸ್ ತೊಗೊಂಡಾಗ ನೀವು ಸ್ಲೈಡ್ಸ್ ಪ್ರಿಪೇರ್ ಮಾಡಿರ್ತೀರಲ್ಲ, ಆ ಸ್ಲೈಡ್ಸಲ್ಲಿರ್ತಕ್ಕಂಥ ಕಂಟೆಂಟು, ಅದನ್ನು ಬರವಣಿಗೆ, ಅವೆಲ್ಲವೂ ಸಾಫ್ಟ್ವೇರ್ ಆಗಿರ್ತದೆ. ನಂತರ ಟೀಚಿಂಗ್ ಮಷೀನ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು. ಕಂಪ್ಯೂಟರ್ನ ನೀವು ಬೇರೆ ಬೇರೆ ರೀತಿಯಲ್ಲಿ, ಕಂಪ್ಯೂಟರ್ ಗುಡ್ ಎಕ್ಸಾಂಪಲ್ಸ್ ಅಂದರೆ ಕಂಪ್ಯೂಟರಲ್ಲಿ ಪ್ರೋಗ್ರಾಮ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಟೀಚ್ಮೆಂಟ್ ಆ್ಯಪ್, ದಿಸ್ ಇಸ್ ಎ ಸಾಫ್ಟ್ವೇರ್, ಬಟ್ ಕಂಪ್ಯೂಟರ್ ಇಟ್ ಸೆಲ್ಫ್ ಎ ಮಷೀನ್, ಅದು ಹಾರ್ಡ್ವೇರ್ ಟೆಕ್ನಾಲಜಿ ಅಂತ ಕರಿತೀವಿ. ಕಂಪ್ಯೂಟರಲ್ಲಿ ನಾವೇನು ಟೀಚ್ಮೆಂಟ್ ಮೂಲಕ ಮಾಡ್ತೀವಿ, ಈಗ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ, ಆಲ್ ದೀಸ್ ಕಮ್ಸ್ ಅಂಡರ್ ದ ಸಾಫ್ಟ್ವೇರ್. ಅದ್ರ ಜೊತೆಗೆ ನಾವು ಬೋಧನೆಗೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳನ್ನು ಬರ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ವಿಷಯ ವಿಶ್ಲೇಷಣೆ ಆಗಿರ್ಬೋದು, ಶಿಕ್ಷಕರನ್ನು ಮೈಕ್ರೋ ಟೀಚಿಂಗ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತ ಹೇಳಿ ಕರಿಬೋದು. ಸೊ ದ ನೆಕ್ಸ್ಟ್ ಪ್ರಿನ್ಸಿಪಲ್ಸ್, ಯಾವ ಒಂದು ತತ್ವಗಳ ಆಧಾರದ ಮೇಲೆ ಈ ಎರಡು ಮಾರ್ಗಗಳು ಕೆಲಸವನ್ನು ಮಾಡ್ತವೆ ಅನ್ನುವಂಥದ್ದು ಮುಖ್ಯವಾಗಿ ದ ಪ್ರಿನ್ಸಿಪಲ್ ಆಫ್ ಫೀಡ್ಬ್ಯಾಕ್ ಅಂತ ಹೇಳಿ ಕರಿತೀವಿ. ಏನು ಪ್ರತಿಪುಷ್ಟೀಕರಣವನ್ನು ಪಡಿತಕ್ಕಂಥದ್ದು ಭಾಳ ಮುಖ್ಯವಾಗಿ. ಪ್ರಿನ್ಸಿಪಲ್ ಆಫ್ ಕಂಟ್ರೋಲ್, ನಿಯಂತ್ರಣಕ್ಕೆ ಒಳಪಡಿಸ್ತಕ್ಕಂಥದ್ದು. ಯಾವುದನ್ನು? ವಿದ್ಯಾರ್ಥಿಗಳ ವರ್ತನೆಯನ್ನು ಆಗಿರ್ಬೋದು ಅಥವಾ ಇನ್ನಿತರ ಸಂದರ್ಭಗಳಲ್ಲಾಗಿರ್ಬೋದು ವಿದ್ಯಾರ್ಥಿಗಳನ್ನು ನಿಯಂತ್ರಿಸ್ತಕ್ಕಂಥದ್ದು. ಪ್ರಿನ್ಸಿಪಲ್ಸ್ ಆಫ್ ಸೈಬರ್ನೆಟಿಕ್ಸ್ ಆರ್ ಯೂಸ್ಡ್. ಮುಂದಿನ ಒಂದು ಕಂಟೆಂಟಲ್ಲಿ ನಿಮಗೆ ಸೈಬರ್ನೆಟಿಕ್ಸ್ ಅನ್ನುವಂಥ ಅಂಶದ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ, ಹೇಗೆ ಅದನ್ನು ನಾವು ಕೆಲಸವನ್ನು ನಿರ್ವಹಿಸ್ಕೊಳ್ಬೋದು ಅನ್ನೋದು.
ಜನರೇಟ್ ಎ ಕಂಡಿಸಿವ್ ಎನ್ವೈರನ್ಮೆಂಟ್, ಕಂಡಕ್ಟಿವ್ ಆಗೈತಿದು ಕಂಡಿಸಿವ್ ಎನ್ವೈರನ್ಮೆಂಟ್ ಅಂದರೆ ಸೂಕ್ತವಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ತತ್ವಗಳನ್ನು ಈ ಹಾರ್ಡ್ವೇರ್ ಅಪ್ರೋಚ್ ಅಳವಡಿಸ್ಕೊಂಡಿದೆ ಅನ್ನೋಂಥದ್ದು. ಇದು ಯಾವುದ್ರ ಮೇಲೆ ನಿಂತಿದೆ ಅಥವಾ ಯಾವ ತತ್ವಗಳನ್ನು ಆಧರಿಸ್ಕೊಳ್ಳುತ್ತೆ ಅಥವಾ ಯಾವ ತತ್ವಗಳ ಮೇಲೆ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಟೆಕ್ನಾಲಜಿ ಇದೆ ಅನ್ನೋಂಥದ್ದು ಪರಿಗಣಿಸೋದಾದರೆ ಪ್ರಿನ್ಸಿಪಲ್ ಆಫ್ ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಮೋಟಿವೇಶನ್. ನೋಡ್ರಿ, ಕಲಿಕೆ ಉಂಟಾಗಬೇಕಾದ್ರೆ ರೀಇನ್ಫೋರ್ಸ್ಮೆಂಟ್ ಅನ್ನೋದು ಪ್ರತಿಪುಷ್ಟೀಕರಣ ಅನ್ನೋಂಥದ್ದು ಮತ್ತು ಅಭಿಪ್ರೇರಣೆ ಅಂತಕ್ಕಂಥವು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಕಲಿಕೆಯ ಮೇಲೆ, ಕಲಿಕಾ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. Principle of reinforcement. Re means re-existence. So that is, you are going to force it, so whether if it is the right response from the students. For example, ಸ್ಟೂಡೆಂಟ್ಸು ನೀವೇನೋ ಪ್ರಶ್ನೆ ಕೇಳ್ತೀರಾ ಅಥವಾ ಯಾವುದೋ ಒಂದು ಪಿಕ್ಚರನ್ನು ತೋರಿಸ್ತೀರಾ, ಅದನ್ನು ಗುರುತಿಸುತ್ತೆ, ಸರಿಯಾದ ರೆಸ್ಪಾನ್ಸ್ ಬಂದರೆ ನೀವು ಏನು ಹೇಳಬೇಕು? ಸರಿ, ಎಸ್, ಇಟ್ಸ್ ವೆರಿ ಗುಡ್ ಹೇಳಿದಾಗ ಮಗು ಆ ದೃಷ್ಟಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಸಾಗೋಕ್ಕೆ ಅನುಕೂಲ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ರೀಇನ್ಫೋರ್ಸ್ಮೆಂಟ್. ಅಂದರೆ ಇಲ್ಲಿ ಏನು ರೆಸ್ಪಾನ್ಸ್ ಬರುತ್ತೆ ವಿದ್ಯಾರ್ಥಿಗಳಿಂದ ಅದಕ್ಕೆ ನೀವು ಪೂರಕವಾಗಿರ್ತಕ್ಕಂಥ ರೀಇನ್ಫೋರ್ಸ್ಮೆಂಟನ್ನು ಕೊಡಬೇಕು. ಕೊಟ್ಟಾಗ ಮಗು ಸರಿಯಾದ ದಾರಿನಲ್ಲಿ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಅಂಶ. ಆ್ಯಂಡ್ ಮೋಟಿವೇಶನ್, ಅಭಿಪ್ರೇರಣೆ. ಕಲಿಕೆಗೆ ನಿಜವಾಗ್ಲೂ ಸೆಲ್ಫ್ ಮೋಟಿವೇಶನ್ ಅಂತಂಥದ್ದು ಇರಬೇಕು. ಇಲ್ಲದಿದ್ದಾಗ ಶಿಕ್ಷಕರು ಕೊಡಬೇಕು. ಯಾಕೆಂದರೆ ಇಂಡಿವಿಜುವಲ್ ಡಿಫರೆನ್ಸಸ್ ಪ್ರಕಾರ ವ್ಯಕ್ತಿಗತ ವ್ಯತ್ಯಾಸಗಳನ್ನು ನೋಡ್ತೀವಿ. 40 ಜನ ವಿದ್ಯಾರ್ಥಿಗಳಿದ್ದಾರೆ ಅಂದರೆ 40 ತೆರನಾಗಿ ಅವರು ಕೂಡ ಇರ್ತಕ್ಕಂಥ ಅಂಶವನ್ನು ಗಮನಿಸ್ತೀವಿ. ಹಾಗಾಗಿ ಅವರೆಲ್ಲರಲ್ಲೂ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಮೋಟಿವೇಶನ್, ಅಭಿಪ್ರೇರಣೆ. ಕೆಲವರಿಗೆ ಇರ್ತದೆ, ಕೆಲವರಿಗೆ ಇರಲ್ಲ. ಇಲ್ಲದೇ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗತ್ತೆ? ಶಿಕ್ಷಕ ಬಾಹ್ಯವಾಗಿ ಅವರನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಭಿಪ್ರೇರಣೆಯನ್ನು ಉಂಟು ಮಾಡಬೇಕು ಅಂತ ಆ ತತ್ವವನ್ನು ಆಧರಿಸ್ಕೊಂಡಿದ್ದೀವಿ. ಹೇಗೆ ವಿದ್ಯಾರ್ಥಿಗಳನ್ನು ಅದಕ್ಕೆ ಇದನ್ನು ಬಿಹೇವಿಯರಲ್ ಸೈನ್ಸಸ್ಸಿಂದ ಆರಿಜಿನೇಟ್ ಮಾಡ್ಕೊಂಡಿರೋವಂಥದ್ದು ಅಂತ ಹೇಳಿ ಮೊದಲೇ ಹೇಳಿದ್ದೀನಿ ನಿಮಗೆ. ಮೋಟಿವೇಟ್ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೆಲವು ಶಿಕ್ಷಕರು ತುಂಬ ವೆರಿ ಗುಡ್ ಮೋಟಿವೇಟರ್ಸ್ ಆಗಿರ್ತಾರೆ. ನಾವೇ ಎಲ್ಲ ಮಾಡೋದಕ್ಕಿಂತ ವಿದ್ಯಾರ್ಥಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡು ಅವನು ಹೆಚ್ಚು ಕೆಲಸವನ್ನು ಮಾಡೋ ರೀತಿ ಮಾಡೋವಂಥದ್ದೇ ಮುಖ್ಯವಾಗಿರ್ತಕ್ಕಂಥ ಬೋಧನೆಯ ಒಂದು ಪ್ರಕ್ರಿಯೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಮಾಡಬೇಕು ನಾವು, ರಾದರ್ ದೆನ್ ವಾಟ್ ವಿ ನೋ, ವಾಟ್ ವಿ ಆರ್ ಗೋಯಿಂಗ್ ಟು ಬಿಕಮ್ ವೆರಿ ಗುಡ್ ಅಲ್ವಾ. ಅವರು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋ ರೀತಿ ನಾವು ಅಭಿಪ್ರೇರಣೆಯನ್ನು ಉಂಟು ಮಾಡುವಂಥದ್ದು. ಸಾಕಷ್ಟು ಟೆಕ್ನಿಕ್ಸ್ ಇದೆ. ಸೊ ವೆನ್ ಯು ಆರ್ ಸ್ಟಡಿಯಿಂಗ್ ಇನ್ ಸೈಕಾಲಜಿ ಪೇಪರ್, the different techniques of motivation you should adopt and you have to motivate. Next, principle of psychology. ಮನೋವಿಜ್ಞಾನದ ಎಲ್ಲ ತತ್ವಗಳು ಬಂತು ಇದರಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ್ರೆ. ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮಗುವಿನ ವಿಕಾಸಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ವ್ಯಕ್ತಿತ್ವ, ಅವೆಲ್ಲದರ ಅಂಶಗಳನ್ನು ಪರಿಗಣಿಸ್ತೀವಿ. ಪ್ರಿನ್ಸಿಪಲ್ ಆಫ್ ಸೋಷಿಯಾಲಜಿ ಆ್ಯಂಡ್ ಫಿಲಾಸಫಿ ಆರ್ ಅಪ್ಲೈಡ್ ಇನ್ ಸಾಫ್ಟ್ವೇರ್ ಅಪ್ರೋಚ್. ಈ ಎಲ್ಲ ಅಂಶಗಳನ್ನು ನಾವು ತತ್ವಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನದ ತತ್ವಗಳನ್ನು ಕೂಡ ಇಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದು. ನೆಕ್ಸ್ಟ್, ನೇಚರ್. ಏನು ಸ್ವಭಾವ ನಿಮಗಾಗಲೇ ಹೇಳಿದ್ದೀನಿ, ಆದರೂ ಕೂಡ ಇಲ್ಲಿ ಇನ್ನೊಂದು ಸಲ ವ್ಯತ್ಯಾಸದ ಮೂಲಕ ತಿಳಿಸ್ತೀನಿ. ಸೊ ದ ಹಾರ್ಡ್ವೇರ್ ಆರ್ ಕಾಂಕ್ರೀಟ್ ಇನ್ ನೇಚರ್ ಆ್ಯಂಡ್ ಇಟ್ ಈಸ್ ಮೆಕ್ಯಾನೈಸಸ್ ದ ಎಜುಕೇಷನಲ್ ಪ್ರೋಸೆಸ್. It includes supporting devices as media of communication in creating a learning situation for better learning outcomes. ಮುಖ್ಯವಾಗಿ ಮೆಕ್ಯಾನಿಕಲ್ ಆಗಿ ಮಾಡುವಂಥದ್ದು ಅಂಶ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಏನಪ್ಪ, ಡಿವೈಸಸ್ ಉಪಯೋಗವನ್ನು ಮಾಡ್ಕೊಳ್ತೀವಿ, ಉಪಕರಣಗಳನ್ನು. ಯಾವುದಕ್ಕೆ? ಕಮ್ಯುನಿಕೇಷನ್ ಪರ್ಪಸ್ಸು, ಫಾರ್ ದ ಟೀಚಿಂಗ್ ಲರ್ನಿಂಗ್ ಪರ್ಪಸ್, ಫಾರ್ ದ ಬೆಟರ್ ಲರ್ನಿಂಗ್ ಔಟ್ಕಮ್ಸ್. ಉತ್ತಮವಾಗಿರ್ತಕ್ಕಂಥ ಕಲಿಕೆಯ ಆಗಲಿಕ್ಕೆ ನಮಗೆ ಕಠಿಣ ಸಾಮಗ್ರಿಗಳು ಬೇಕು ಅನ್ನೋದು ಎಲ್ಲ ಉಪಕರಣ. ಈಗ ಉದಾಹರಣೆಗೆ ಪ್ಯಾಂಡಮಿಕ್ ಸಿಚುಯೇಷನ್ ಇದೆ, ಆದರೂ ಕೂಡ ನೀವು ಕೂತಲ್ಲೇ ಇರ್ತಕ್ಕಂಥ ಮಾಹಿತಿಯನ್ನು ಗ್ರಹಿಸಲಿಕ್ಕೆ ನಮಗೆ ಖಂಡಿತವಾಗೂ ಮೊಬೈಲ್ ಅನ್ನೋ ಉಪಕರಣ ಸಹಾಯಕವಾಗಿದೆ. ಇದರ ಉದ್ದೇಶ ಗೊತ್ತಾಗಿದೆ ಈಗ, ಫಾರ್ ದ ಕಮ್ಯುನಿಕೇಟಿಂಗ್ ಅಲ್ವಾ, ಫಾರ್ ಬೆಟರ್ ಲರ್ನಿಂಗ್ ಔಟ್ಕಮ್ಸ್. ಹಾಗೆ ಎಲ್ಲ ಉಪಕರಣಗಳು, ಒಂದು ಚಾರ್ಟ್ ಆಗಿರ್ಬೋದು, ಮಾಡೆಲ್ ಆಗಿರ್ಬೋದು, ವಿದ್ಯಾರ್ಥಿ ತುಂಬ ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಉಪಯೋಗ ಆಗ್ತಕ್ಕಂಥ. ಈಗ ನೀವು ಒಂದು ಸಣ್ಣ ಎಕ್ಸಾಂಪಲ್ ಬೆಟರ್ ಲರ್ನಿಂಗ್ ಔಟ್ಕಮ್ಮಿಗೆ ಹೇಳ್ತೀನಿ. ಸಣ್ಣ ಉದಾಹರಣೆ ಕೊಡಬೇಕು ಅಂತಂದರೆ ಅಯಸ್ಕಾಂತವನ್ನೇ ಹೇಳ್ತೀನಿ. ಅಯಸ್ಕಾಂತದ ಬಗ್ಗೆ ಥಿಯರಿಯಾಗಿ ಬೋರ್ಡ್ ಮೇಲೆ ಬರೆದು ಹಾಗೆ ಹೇಳಿದ್ರೆ ವಿದ್ಯಾರ್ಥಿ ಅರ್ಥೈಸ್ಕೊಳ್ಳೋದೆ. ಆಕರ್ಷಣಾ ಶಕ್ತಿ ಇದೆ ಅಂತ ಅವನಿಗೊಂದು ಅಯಸ್ಕಾಂತ ಕೊಟ್ಟು ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಅಂದರೆ ಅಲ್ಲಿ 3D ಮಾಡೆಲ್ ಇರೋವಂಥದ್ದು ಅಲ್ವಾ, ಅಥವಾ ವಿಡಿಯೋ ಮಾಡ್ಕೊಂಡು ಬಂದು ತೋರಿಸಿರೋ ಅಂಥದ್ದು. ಸೊ ದೀಸ್ ಆರ್ ನಥಿಂಗ್ ಬಟ್ ಹಾರ್ಡ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಇಟ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಟು ದ ಲರ್ನರ್. ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಅಂದರೆ ಈಗ ಹೇಳಿದ್ನಲ್ಲ ಅದೇ ಉದಾಹರಣೆ. ಅವನು ಏನಪ್ಪ ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅವನು ಕಲ್ಪಿಸ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಈಗ ಉದಾಹರಣೆಗೆ ಕೆಲವು ವಿಷಯಗಳು ತುಂಬ ಅಬ್ಸ್ಟ್ರಾಕ್ಟ್ ನೇಚರ್ ಇರ್ತದೆ, ತುಂಬ ಸುಲಭವಾಗಿ ಅವನಿಗೆ ಕಲ್ಪನೆಗೆ ಸಿಕ್ಕೋದಿಲ್ಲ ನೀವು ಹಾಗೇ ವಿವರಣೆ ಮಾಡಿದ್ರೆ. ಅಂದರೆ
ಒಂದು ಮರ ಅಂದರೆ ನೋಡಿರ್ತಕ್ಕಂಥ ಮರ ಪಕ್ಷಿ ಆಕಾಶ ಇವನ್ನೆಲ್ಲ ಉದಾಹರಣೆ ಕೊಡಬೇಕಾದ್ರೆ ಅರ್ಥ ಆಗುತ್ತೆ. ಆದರೆ ನಮ್ಮ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಎಲ್ಲ ವಿಷಯಗಳು ಅಷ್ಟು ಸುಲಭವಾಗಿ ವಿದ್ಯಾರ್ಥಿಗಳು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಆಗದೇ ಇರ್ಬೋದು. ಮೇ ನಾಟ್ ಬಿ ಪಾಸಿಬಲ್ ಟು ವಿಜುವಲೈಸ್ ಆಲ್ ದೋಸ್ ಥಿಂಗ್ಸ್. So those concepts are termed as very abstract in nature, especially in mathematics, physics, chemistry, biology and some social studies. For example, economics ಆಗಿರ್ಬೋದು, geographical concepts ಆಗಿರ್ಬೋದು, all these things comes under that. In such circumstances, we have to provide suitable learning aids or equipments so that they can visualize the concepts in a very easy way so that it will become more concrete to them. ಅಂದರೆ ಒಂದು ಕಲ್ಪಿಸ್ಕೊಂಡಿರ್ತಕ್ಕಂಥ ಅಂದರೆ ಅದನ್ನು ವಿಷುವಲೈಸ್ ಮಾಡ್ಕೊಳ್ಳೋಂಥ ಅನುಭವವನ್ನು ಒದಗಿಸ್ತಕ್ಕಂಥ ಉಪಕರಣಗಳನ್ನು ನಾವು ಹಾರ್ಡ್ವೇರ್ ಅಪ್ರೋಚಲ್ಲಿ ನೋಡ್ತೀವಿ ಅನ್ನೋಂಥದ್ದು. ಅದಕ್ಕೆ ಉದಾಹರಣೆ ಭೂಮಿ ನಾವು ದುಂಡಾಗಿದೆ ಅಥವಾ ಯಾವ ರೀತಿ ರೊಟೇಟ್ ಆಗುತ್ತೆ ಅನ್ನೋಂಥದ್ದಕ್ಕೆ ಭೂಮಿಯಿಂದ ಹೊರಗೋಗಿ ತೋರಿಸೋವಂಥದ್ದು ಕಷ್ಟವಾಗಿರೋ ಕೆಲಸ. ಅದಕ್ಕೆ ನಾವೇನು ಮಾಡಿದ್ವಿ, ಮಾಡೆಲ್ ಕ್ರಿಯೇಟ್ ಮಾಡಿದ್ವಿ, 3 ಡೈಮೆನ್ಷನ್ ಗ್ಲೋಬ್ ಅಂತ. ನೀವು ಗ್ಲೋಬ್ ಯೂಸ್ ಮಾಡಿದ್ರೆ ಮಗುಗೆ ಸುಲಭವಾಗಿ ಎಷ್ಟೊಂದು ಸೋಷಿಯಲ್ ಸ್ಟಡೀಸಿಂದ ಹಿಡಿದು ಮ್ಯಾಥ್ಸು ಫಿಸಿಕ್ಸು ಅಲ್ವಾ ಎಲ್ಲ ಕಡೆ ಅದರ ಬಳಕೆ ಮಾಡಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳನ್ನು ಹೇಳಲಿಕ್ಕೆ ಸುಲಭ ಆಗ್ತದೆ ಅನ್ನುವಂಥದ್ದು. ಇಟ್ ಮೇ ಬಿ ಸೆಟ್ ಆ್ಯಸ್ ಟೆಕ್ನಾಲಜಿ ಇನ್ ಎಜುಕೇಷನ್. ಆ ದೃಷ್ಟಿನಲ್ಲೇ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಸ್ವಭಾವದಲ್ಲಿ ನೇಚರ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅನ್ನು ಹೇಳಬೇಕಾದ್ರೆ. ಅದರಲ್ಲಿ ನಿಮಗೇನಂತ ಕರಿತೀವಿ, ಟೆಕ್ನಾಲಜಿ ಇನ್ ಎಜುಕೇಷನ್. ಇಟ್ ಈಸ್ ನಥಿಂಗ್ ಬಟ್ ಹಾರ್ಡ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಟೆಕ್ನಾಲಜಿ ಇನ್ ಎಜುಕೇಷನ್ನೇ ಹಾರ್ಡ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತ ಕರಿತೀವಿ. ಸಾಫ್ಟ್ವೇರ್ ಅಪ್ರೋಚ್ ಈಸ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ನಾನು ಈಗಾಗಲೇ ನಿಮಗೆ ಹೇಳಿದೆ, ಅಬ್ಸ್ಟ್ರಾಕ್ಟ್ ಅಂದರೆ ಕಾಂಕ್ರೀಟ್ ಮಾಡೋ ಅಂಥದ್ದಲ್ಲ, ಅದು ತೋರಿಸಿ ಹೆಂಗೆ. ಉದಾಹರಣೆಗೆ ಉಪಕರಣಗಳನ್ನು ತೋರಿಸ್ರಿ ಅಂದರೆ ಎಲ್ಲವನ್ನೂ ತೋರಿಸ್ಬೋದು, ಕಂಪ್ಯೂಟರು ಮಾಡೆಲ್ಸು ಎಲ್ಲ. ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ತೋರಿಸ್ರಿ ಅಂದರೆ ಕಂಪ್ಯೂಟ್ರಲ್ಲಿರೋನ ಹಾಗೆ ತೋರ್ಸೋಕ್ಕಾಗಲ್ಲ. ಅಬ್ಸ್ಟ್ರಾಕ್ಟ್ ಇನ್ ನೇಚರ್, ಇಟ್ ಎಂಫಸೈಸ್ ದ ಡೆಲಿಬರೇಟ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚರ್ಸ್ ಥ್ರೂ ದ ಫೀಡ್ಬ್ಯಾಕ್, ರೀಇನ್ಫೋರ್ಸ್ಮೆಂಟ್ ಆ್ಯಂಡ್ ಮೋಟಿವೇಶನ್. ಅಂದರೆ ಮುಖ್ಯವಾಗಿ ಇದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ವರ್ತನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ಅದನ್ನು ಪ್ರತಿಪುಷ್ಟೀಕರಣದ ಮೂಲಕ, ಅಭಿಪ್ರೇರಣೆ ಮೂಲಕ ವರ್ತನೆಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಶೇಪಿಂಗ್, ಮಾಡಿಫಿಕೇಷನ್ ಆ್ಯಂಡ್ ಡಿಸೈರ್ಡ್ ಚೇಂಜಸ್ ಇನ್ ದ ಬಿಹೇವಿಯರ್. ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ, ಮಾಡಿಫಿಕೇಷನ್ ಅಂದರೆ ವಿದ್ಯಾರ್ಥಿಗಳ ವರ್ತನೆಗಳನ್ನು ಬದಲಾವಣೆಯನ್ನು ತರುವಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತದೆ ಅನ್ನುವಂಥ ಅಂಶವನ್ನು ಗಮನದಲ್ಲಿ. ಇಟ್ ಈಸ್ ನೋನ್ ಆ್ಯಸ್ ಟೆಕ್ನಾಲಜಿ ಆಫ್ ಎಜುಕೇಷನ್ ಅಂತ ಹೇಳಿ ಕರಿತೀವಿ. ಟೆಕ್ನಾಲಜಿ ಆಫ್ ಎಜುಕೇಷನ್ ಈಸ್ ನಥಿಂಗ್ ಬಟ್ ದ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. Okay, the next meaning, actually hardware technology may be explained as systematic application of hard materials like machines, tools and audiovisual materials to facilitate teaching, learning, instruction and training as a powerful medium of communication. It is concerned with the effective transaction of the information from part of the teacher to the part of the learner. ಇದು ಹಾರ್ಡ್ವೇರ್ ಟೆಕ್ನಾಲಜಿ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು, ಕ್ರಮಬದ್ಧವಾಗಿರ್ತಕ್ಕಂಥ ಅನ್ವಯ. ಯಾವುದು ಹಾರ್ಡ್ ಮೆಟೀರಿಯಲ್ಸ್, ಎಲ್ಲ ಉಪಕರಣಗಳನ್ನು ಎಲ್ಲ ಥರನಾಗಿರ್ತಕ್ಕಂಥದ್ದು ಬೋಧನಾ ಮತ್ತು ಕಲಿಕಾ ತರಬೇತಿ ಕೇಂದ್ರಕ್ಕೆ ಅಥವಾ ತರಬೇತಿ ಸನ್ನಿವೇಶಗಳಿಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಕರಿಬೋದು. ಅದೇ ಸಾಫ್ಟ್ವೇರ್ ಟೆಕ್ನಾಲಜಿ ಸಜೆಸ್ಟ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಥಿಯರೀಸ್ ಆಫ್ ಲರ್ನಿಂಗ್, ಮೋಟಿವೇಶನ್ ಆ್ಯಂಡ್ ಫೀಡ್ಬ್ಯಾಕ್, ಸೈಕಾಲಜಿ, ಸೋಷಿಯಾಲಜಿ, ಫಿಲಾಸಫಿ to the teaching, learning, instruction and training intents of desired modification of behavioral potential to make whole educational procedure effective. ಅಲ್ಲಿ ಮುಖ್ಯವಾಗಿ ಉಪಕರಣಗಳನ್ನು ಬಳಕೆ ಮಾಡಿಕೊಂಡ್ರೆ ಇಲ್ಲಿ ನಾವು ತತ್ವ ಸಿದ್ಧಾಂತಗಳನ್ನು, ಮನೋವಿಜ್ಞಾನದ ತತ್ವ ಸಿದ್ಧಾಂತಗಳಾಗಿರ್ಬೋದು, ತತ್ವಶಾಸ್ತ್ರದ ಸಿದ್ಧಾಂತಗಳಾಗಿರ್ಬೋದು, ಅದೇ ಥರ ಸಾಮಾಜಿಕ ಶಾಸ್ತ್ರದ ಅಥವಾ ಸಮಾಜಶಾಸ್ತ್ರದ ತತ್ವ ಸಿದ್ಧಾಂತಗಳನ್ನು ಬೋಧನಾ, ಕಲಿಕೆ ಮತ್ತು ತರಬೇತಿಗಳಿಗೆ, ಸನ್ನಿವೇಶಗಳಿಗೆ ಅಳವಡಿಸ್ಕೊಂಡು ವಿದ್ಯಾರ್ಥಿಯ ಮತ್ತು ಶಿಕ್ಷಕರ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಅಂಶವನ್ನು ನಾವು ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಅಂತೇಳಿ ಪರಿಗಣಿಸ್ತೀವಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ ಅಬೌಟ್ ಬೋತ್ ದ ಅಪ್ರೋಚಸ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಒನ್ ಈಸ್ ಹಾರ್ಡ್ವೇರ್ ಅಪ್ರೋಚ್ ಆ್ಯಂಡ್ ಅನದರ್ ಒನ್ ಈಸ್ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. ಅಂದರೆ ನಾವು ಸಾಫ್ಟ್ವೇರಲ್ಲಿ ಅಂದರೆ ಅದರಲ್ಲಿ ಬರ್ತಕ್ಕಂಥ ಕಂಟೆಂಟ್ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಉದ್ದೇಶಗಳನ್ನು ಬರೆಸ್ತೀವಿ, ಮೌಲ್ಯಮಾಪನದ ತಂತ್ರಗಳಾಗಿರ್ಬೋದು, ಪಠ್ಯಕ್ರಮ ರಚನೆ ಆಗಿರ್ಬೋದು, ಇವೆಲ್ಲನ ಕುರಿತು ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ದೀಸ್ ಆರ್ ದ ಸಮ್ ಡಿಫರೆನ್ಸಸ್ ಬಿಟ್ವೀನ್ ಹಾರ್ಡ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ ಅಪ್ರೋಚ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ. So next, though there is a difference in the aspects being stressed, the hardware and software approaches in educational technology, they are functionally related to each other. ಖಂಡಿತವಾಗೂ
So both software and hardware approaches are so interlinked that they cannot be separated from each other. One without the other is incomplete. Yes, only for your knowledge we are giving the differences, but when we are using togetherly they will make more effective rather than separately what we are using. So both are cannot be separated each other. One without the other is incomplete. That is the true. Only for your knowledge purpose we are going to give the differences, but ultimately we have to use these things togetherly. So the next role of hardware and software technologies in the modern technological practices, that is nothing but the applications or significance of all these things. ಉಪಯೋಗ ಏನಿದೆ, ಪ್ರಾಮುಖ್ಯತೆ ಏನಿದೆ ಅನ್ನೋವಂಥದ್ರ ಬಗ್ಗೆ ನೋಡೋಣ. ಮೇಕಿಂಗ್ ದ ಟಾಸ್ಕ್ ಆಫ್ ಟೀಚಿಂಗ್ ಲರ್ನಿಂಗ್ ಇಂಟ್ರೆಸ್ಟ್ ಪರ್ಪಸ್ಫುಲ್ ಆ್ಯಂಡ್ ಪ್ರೊಡಕ್ಟಿವ್. ಮುಖ್ಯವಾಗಿರ್ತಕ್ಕಂಥದ್ದು ಕಲಿಕಾ ಬೋಧನಾ ಪ್ರಕ್ರಿಯೆಯನ್ನು ಆಸಕ್ತಿದಾಯಕವಾಗಿ, ಉದ್ದೇಶಪೂರ್ವಕವಾಗಿ ಮತ್ತು ಫಲಿತಾಂಶದಾಯಕವಾಗಿ ಮಾಡುವಂಥ ಕೆಲಸವನ್ನು ಇವುಗಳು ಮಾಡ್ತವೆ ಅನ್ನೋಂಥ ಎರಡನ್ನು ಜೊತೆಯಾಗಿ ಬಳಸಿದ್ರೆ ಹಾರ್ಡ್ವೇರ್ ಅಪ್ರೋಚ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಅಪ್ರೋಚ್. ಬೋತ್ ದ ಅಪ್ರೋಚಸ್ ಹೆಲ್ಪಿಂಗ್ ಆರ್ ಮೇಕಿಂಗ್ ದ ಟಾಸ್ಕ್ ಆಫ್ ಟೀಚಿಂಗ್ ಲರ್ನಿಂಗ್ ಇಂಟ್ರೆಸ್ಟ್ ಪರ್ಪಸ್ಫುಲ್ ಆ್ಯಂಡ್ productive. Both are going to be helpful in the teaching learning process. They will make more interesting in nature and very purposeful, so and productive. Purposeful in the sense they are going to helpful to achieve the educational goals anta heli kariತೀವಿ. Suggesting suitable teaching learning methods, devices and strategies based on the psychology of teaching learning. Suggesting suitable maxims, principles of teaching learning based on the theory and practice of technology of teaching learning. Putting various types of audio-visual aid and materials and equipment at the disposal of teachers and learners. Providing variety of instructional and self-learning materials suiting the varying needs of the teaching learning situations and individuality of the teacher and learners. This is the first task. That means ಯಾವ ರೀತಿ ಅದು ಆಸಕ್ತಿದಾಯಕವಾಗಿ ಮಾಡುತ್ತೆ. ಪರ್ಪಸ್ಫುಲ್ ಅಂದರೆ ಉದ್ದೇಶಪೂರ್ವಕವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ಉದ್ದೇಶವಂದರೆ ಉದ್ದೇಶಗಳನ್ನು ಹಾಕ್ಕೊಂಡು ಅವುಗಳನ್ನು ಸಾಧಿಸೋದಕ್ಕೆ ಸಹಾಯಕವನ್ನು ಮಾಡುವಂಥದ್ದು. ಆ್ಯಂಡ್ ಪ್ರೊಡಕ್ಟಿವ್ ಇನ್ ನೇಚರ್, ಉತ್ಪನ್ನ ಅಂದರೆ ಫಲಿತಾಂಶ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅನ್ನೋವಂಥ ಅಂಶ. ಎರಡನೇದು ಯೂಸ್ ಆಫ್ ಮಲ್ಟಿಮೀಡಿಯಾ ಆ್ಯಂಡ್ ಮಲ್ಟಿಸೆನ್ಸಾರಿ ಅಪ್ರೋಚ್ ದ ಟೀಚಿಂಗ್ ಲರ್ನಿಂಗ್. ಮಲ್ಟಿಮೀಡಿಯಾ ಅಂದರೆ ಲೇಟರ್ ಡಿಸ್ಕಸ್ ಮಾಡ್ತೀನಿ ಅದರ ಕಾನ್ಸೆಪ್ಟನ್ನು. ಬಹುಮಾಧ್ಯಮ, ಮಲ್ಟಿ ಸೆನ್ಸಾರಿ ಅಂದರೆ ಬಹು ಇಂದ್ರಿಯ ಮಾರ್ಗ. ಬಹುಮಾಧ್ಯಮ ಅಂದರೆ ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಬೋಧನೆಯಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು. ಬಹು ಇಂದ್ರಿಯಿಂದ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚು ಇಂದ್ರಿಯಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋ ರೀತಿ ನೀವು ಬಳಕೆ ಮಾಡೋದು ಅಂತೇಳಿ. ಸೊ ಬೋತ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್, ಬಟ್ ನಾವು ಯೂಸೇಜಲ್ಲಿ ಅವನ್ನ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ. So hardware and software technologies helps a teacher as well as learners for making proper and judicious use of multimedia and multisensory aid material, equipment and principles of teaching learning derived from psychology and technology of ಟೀಚಿಂಗ್. ಖಂಡಿತವಾಗೂ ಈ ಎರಡು ಅಪ್ರೋಚಸ್ಗಳು ನಮಗೆ ಮಲ್ಟಿಮೀಡಿಯಾನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮಲ್ಟಿ ಸೆನ್ಸರಿ ಅಂದರೆ ಕಲಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ we can help the students to involve their senses while receiving the information, more than one senses. So that is nothing but multisensory receiving ಅಂತ ಹೇಳಿ ಕರಿಬೋದು. ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ ಅಂತ ಹೇಳಿ. ಅಟ್ ದ ಟೈಮ್ ನೀವು ವಿವರಣೆ ನೀಡ್ತಾ ಇರ್ತೀರಾ, ಬೋರ್ಡ್ ಮೇಲೆ ಬರೋವಂಥದ್ದು. ಈಗ ನಾವು ಆಡಿಯೋ ವಿಜುವಲ್ ಮಾಡ್ತಾ ಇದ್ವಿ, ನಿಮಗೆ ಸ್ಲೈಡ್ಸು ಕಾಣ್ತಿದೆ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಲಿಸನ್ ಅಲ್ವಾ. ಸೊ ಈ ಆಡಿಟರಿ ಇದಕ್ಕೂ ಇನ್ವಾಲ್ವ್ಮೆಂಟ್, ಸೆನ್ಸ್ ಆರ್ಗನ್ ಇನ್ವಾಲ್ವ್ ಅಂತೂ ಆಗೇ ಇರುತ್ತೆ ಅನ್ನುವಂಥ ಅಂಶವನ್ನು. All the sensory organs sense the sight, hearing, touch, smell and taste for the acquisition of the desired teaching learning experiences. ಸೊ ಇವನ್ನ ಗೇಟ್ವೇಸ್ ಆಫ್ ನಾಲೆಡ್ಜ್ ಅಂತಲೇ ಕರಿತೀವಿ. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಇಂದ್ರಿಯಗಳಾಗಿರೋದ್ರಿಂದ ಜ್ಞಾನೇಂದ್ರಿಯಗಳು. ಸೊ ಒಂದಕ್ಕಿಂತ ಹೆಚ್ಚು ಬರೀ ಕೇಳಿಸ್ಕೊಳ್ಳೋದಲ್ಲ, ಕೇಳಿಸ್ಕೊಳ್ಳೋದ್ರ ಜೊತೆಗೆ ನೋಡೋ ಅಂಥದ್ದು, ಮಾಡೋ ಅಂಥದ್ದು ಅನ್ನೋವಂಥ ಅವಕಾಶವನ್ನು ಕಲ್ಪಿಸ್ಕೊಡುವಂಥದ್ದು, ಇವೆಲ್ಲವೂ ಪಾಸಿಬಿಲಿಟೀಸ್ ಇರುತ್ತೆ. ನಾನೀಗ ಮೊದಲೇ ಹೇಳಿದಾಗ ಒಂದು ಅಯಸ್ಕಾಂತ ತೆಗೆದುಕೊಂಡ್ಬಿಟ್ಟು ನಾವು ಹಾಗೆ ಬೋರ್ಡ್ ಮೇಲೆ ಚಿತ್ರ ಹಾಕಿ ಬರೆದ್ರೆ ಅದು ಅಷ್ಟೇ ಆಗಲ್ಲ. ಅದ್ರ ಜೊತೆಗೆ ಅವರಿಗೆ ಮುಟ್ಟಿ ನೋಡಲಿಕ್ಕೂ ಅವಕಾಶ ಕೊಟ್ಟರೆ ಅಯಸ್ಕಾಂತ ತಂದರು ಅದೇನು ಮಾಡುತ್ತೆ. ಸೊ ಇಟ್ ವಿಲ್ ಗಿವ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟು ದ ಸ್ಟೂಡೆಂಟ್ಸ್ ಅಲ್ವಾ. ಅಂಥ ಅವಕಾಶ, ಅದನ್ನೇ ಮಲ್ಟಿ ಸೆನ್ಸಾರಿ ಅಪ್ರೋಚ್ ಅಂತ ಹೇಳಿ ಕರಿತೀವಿ ನಾವು. ಅಂಥ ಅನುಭವಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡುತ್ತೆ. ಮಲ್ಟಿಮೀಡಿಯಾ ಮೆಟೀರಿಯಲ್ ಆ್ಯಂಡ್ ಅಪ್ಲಯನ್ಸಸ್ ಇನ್ವಾಲ್ವಿಂಗ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಫಾರ್ ಶೇರಿಂಗ್ ಡಿಸೈರಬಲ್ ಟೀಚಿಂಗ್ ಲರ್ನಿಂಗ್ ಟೆಕ್ನಾಲಜೀಸ್. ಅಂದರೆ
ಇವೆರಡರಿಂದ ಕೂಡಿರ್ತಕ್ಕಂಥದ್ದು ಬಹು ಮಾಧ್ಯಮಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ಹೇಳೋದ್ರ ಜೊತೆಗೆ ಕೇಳೋದು. ಈಗ ಫಾರ್ ಎಕ್ಸಾಂಪಲ್ ಇದು ಮಲ್ಟಿಮೀಡಿಯಾದಲ್ಲಿದೆ. ನಿಮಗೆ ನೋಡಿರಿ, ನಿಮಗೆ ಸ್ಲೈಡ್ಸು ಮೂವ್ ಆಗ್ತಿದೆ, ನಾನು ಹೇಳೋದು ಕೇಳ್ತಾ ಇದೆ. ಟೀಚ್ ಮಿಂಟಲ್ಲಿ ತೊಗೊಳ್ರಿ. ಸೊ ವರ್ಚುವಲ್ ಮೋಡ್ ಆದರೂ ಕೂಡ ನಾನು ಈ ಸ್ಲೈಡ್ಸು ನನ್ನ ಫೋಟೋ ಕೇಳುತ್ತೆ, ನೀವು ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು, ಅದು ಕೂಡ ಸಾಧ್ಯತೆ ಇದೆ. ಸೊ ಅದು ಬಹು ಮಾಧ್ಯಮಗಳಿಂದ ಕೂಡಿರ್ತಕ್ಕಂಥದ್ದು. ಚಿತ್ರಗಳಾಗ್ಬೋದು, ಅನಿಮೇಷನ್ಸ್ ತೋರಿಸ್ಬೋದು ಅಲ್ವಾ, ಅವೆಲ್ಲವುಗಳನ್ನು ಕೂಡಿ ಮಾಡಲಿಕ್ಕೆ ಸಾಧ್ಯತೆ ಇದೆ. All the relevant and needed teaching learning method, devices and strategies well accompanied and aided by the hardware and software technologies. At the same time ಇಲ್ಲೇನಾಗುತ್ತೆ, ಉತ್ತಮವಾಗಿರ್ತಕ್ಕಂಥ, ಅಗತ್ಯತೆ ಇರ್ತಕ್ಕಂಥ ಮತ್ತು ಸೂಕ್ತವಾಗಿರ್ತಕ್ಕಂಥ ಬೋಧನಾ ಕಲಿಕಾ ಮಾಧ್ಯಮಗಳನ್ನು ವಿಧಾನಗಳನ್ನು, ಅದೇ ಥರ ಉಪಕರಣಗಳನ್ನು, ಇವುಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಈ ಎರಡೂ ಮಾರ್ಗಗಳು ಸಹಾಯ ಮಾಡ್ತವೆ ಅನ್ನುವಂಥದ್ದು. ಎಸ್, ಟೀಚರ್ ಕ್ಯಾನ್ ಯೂಸ್ ರಿಲೆವೆಂಟ್ ಮೆಥಡ್ಸ್ ಟು ಟೀಚ್ ಅ ಪರ್ಟಿಕ್ಯುಲರ್ ಕಾಂಟೆಂಟ್ ಅಟ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಏಜ್ ಗ್ರೂಪ್ ಆಫ್ ದ ಸ್ಟೂಡೆಂಟ್ಸ್. So this is possible if you are combining these two approaches of educational technology. Next, management of affairs of educational practices in an efficient and productive way. So this is the third significance. Educational and professional responsibilities. ನೋಡ್ರಿ, ಇಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಮತ್ತು ಜವಾಬ್ದಾರಿಗಳನ್ನು ನಾವು ಪರಿಗಣಿಸಿದಾಗ ಅದರಲ್ಲಿ ಪ್ಲ್ಯಾನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಅಂತ ಫಸ್ಟ್ ಬರುತ್ತೆ. ಒಂದು ಯೋಜನೆ ಹಾಕ್ಕೊಳ್ಳೋದು, ಮ್ಯಾನೇಜಿಂಗ್. ಈಗ ಫಾರ್ ಎಕ್ಸಾಂಪಲ್ ಪ್ರೊಡಕ್ಟಿವ್ ವೇನಲ್ಲಿ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡ್ಕೊಳ್ಳೋ ರೀತಿ ನಾವು ಬೋಧನಾ ಕಲಿಕೆಯ ಪ್ರಕ್ರಿಯೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು. ಆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು, ಆ ಔಟ್ಪುಟ್ಸು ಚೆನ್ನಾಗಿರಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಿರ್ವಹಿಸಿದಾಗ ಮಾತ್ರ ಸಾಧ್ಯ. ಆ ನಿರ್ವಹಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಇದೆ? ಮೊದಲನೇದು ಪ್ಲ್ಯಾನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್, ಯೋಜನೆ. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಯೋಜನೆ, ಆ ಯೋಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ತೆರನಾಗಿರ್ತಕ್ಕಂಥ ಅಂಶಗಳನ್ನು ಈ ಎರಡು ಅಪ್ರೋಚಸ್ ಮೂಲಕ ಪಡ್ಕೊಳ್ಬೋದು ಅನ್ನೋವಂಥದ್ದು. ನೆಕ್ಸ್ಟ್, ಆರ್ಗನೈಸೇಷನ್ ಆಫ್ ಟೀಚಿಂಗ್ ಲರ್ನಿಂಗ್. ಪ್ಲ್ಯಾನಿಂಗ್ ಆದಮೇಲೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು, ಏನೆಲ್ಲ ಬೇಕಾಗಿದೆ. ಸೊ ಉದ್ದೇಶಗಳು ಈ ಥರ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಉದ್ದೇಶಗಳಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ನಾವು ಆರ್ಗನೈಸೇಷನ್, ಪುಟ್ಟಿಂಗ್ ಟುಗೆದರ್ ಆಲ್ ದ ಥಿಂಗ್ಸ್ which are needed to perform teaching learning process. That is nothing but organization of teaching learning ಅಂತ ಕರಿತೀವಿ. ಸೊ ನೆಕ್ಸ್ಟ್, ಲೀಡಿಂಗ್ ಟೀಚಿಂಗ್ ಲರ್ನಿಂಗ್. ಲೀಡಿಂಗ್ ಅಂದರೆ ಇಂಪ್ಲಿಮೆಂಟೇಷನ್, ಲೀಡ್ ಮಾಡಿ. ಸೊ ಪ್ಲ್ಯಾನಿಂಗ್ ಆಯಿತು, ಆರ್ಗನೈಸೇಷನ್ ಸೆಟಪ್ ಆಯಿತು, ದೆನ್ ಯು ಹ್ಯಾವ್ ಟು ಲೀಡ್ ಇಟ್ ಆ್ಯಂಡ್ ಪ್ರಾಕ್ಟೀಸ್ ಮಾಡೋವಂಥದ್ದು ಅಥವಾ ಇಂಪ್ಲಿಮೆಂಟೇಷನ್ ಪಾರ್ಟನ್ನು ಲೀಡಿಂಗ್ ಅಂತ ಕರಿತೀವಿ. ಆ ಸಂದರ್ಭದಲ್ಲೂ ಬೇಕಾಗಿರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ನಮಗೆ ಇದ್ರ ಮೂಲಕ ಪಡಿಬೋದು. ನೆಕ್ಸ್ಟ್, ಕಂಟ್ರೋಲಿಂಗ್ ಟೀಚಿಂಗ್ ಲರ್ನಿಂಗ್. ನಿಯಂತ್ರಣದಲ್ಲಿ ಇಟ್ಕೊಳ್ಳೋವಂಥದ್ದು. ಫಾರ್ ಎಕ್ಸಾಂಪಲ್, ನೀವೆಲ್ಲ ಪ್ಲ್ಯಾನ್ ಮಾಡಿರ್ತೀರಾ, ಆರ್ಗನೈಸ್ ಮಾಡಿದ್ದೀರಾ, ಇಂಪ್ಲಿಮೆಂಟು ಮಾಡಿದ್ದೀರಾ, ದೆನ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಥ್ರೂ ದ ಫೀಡ್ಬ್ಯಾಕ್ ಅಂತ ಕರಿತೀವಿ. ಈಗ ಇಷ್ಟೆಲ್ಲ ಮಾಡ್ಕೊಂಡಿರೋ ಅಂಥದ್ದು ಉಪಕರಣಗಳಾಗಿರ್ಬೋದು, ಕಂಟೆಂಟ್ ಅನಾಲಿಸಿಸ್ ಆಗಿರ್ಬೋದು, ಹಾಕ್ಕೊಂಡಿರ್ತಕ್ಕಂಥ ಉದ್ದೇಶಗಳಾಗಿರ್ಬೋದು, ಅಥವಾ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಇದೇ ಥರನಾಗಿ ನಾನು ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗತ್ತೆ. ಇದೆಲ್ಲ ಜೊತೆಯಾಗಿ ನೀವು ಮಾಡ್ಕೊಂಬಿಟ್ಟಿದ್ದೀರಾ. ಬಟ್ ಮಾಡಾದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ಮಾಡಿದರೂ ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಬಂತಾ? ಎಷ್ಟು ಜನಕ್ಕೆ ನಾನು ಅಂದ್ಕೊಂಡ ರೀತಿ ವಿದ್ಯಾರ್ಥಿಗಳಿಗೆ ಎಲ್ಲದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ನೋ ಅಂಥದ್ದನ್ನು ಓರೆಗಲ್ಲಿಗೆ ಹಚ್ಚಿ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದು? ಬೋಧನಾಕಾರ. ಸರಿಯಾಗಿದ್ದರೆ ಕಂಟಿನ್ಯೂ ಮಾಡಿ, ಸರಿ ಇಲ್ಲದಿದ್ದರೆ ಮಾಡಿಫಿಕೇಷನ್ಸನ್ನು ಮಾಡ್ಕೊಳ್ಳೋ ಅಂಥದ್ದೇ ನಾವು ಕಂಟ್ರೋಲಿಂಗ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಟು ಡೂ ಮ್ಯಾನೇಜ್ ಆಲ್ ದೀಸ್ ಥಿಂಗ್ಸ್, both the approaches helps, they are having a significant role to manage all these processes. Next, providing proper input and process for the best possible outcomes. Yes, of course, it is the true spirit of the system. Engineering use of hardware and software technologies can help the educational and instruction system to make all possible efforts for providing adequate and needed process organization ಟು ಅರೈವ್ ಅಟ್ ದ ಬೆಸ್ಟ್ ಪಾಸಿಬಲ್ ಔಟ್ಕಮ್ಸ್. ಇಷ್ಟೆಲ್ಲ ಏನಕ್ಕೆ ಬೇಕು? ಬೋಧನಾ ಕಲಿಕಾ ಒಂದು ಪ್ರಕ್ರಿಯೆಯನ್ನು ನಾವು ತೆಗೆದುಕೊಂಡಾಗ ಒಳ ಸೇರಿಸ್ತಕ್ಕಂಥ ಅಂಶಗಳು ಪ್ರೋಸೆಸ್ ಆಗುತ್ತೆ, ಬೋಧನಾ ಕಲಿಕಾ ಪ್ರಕ್ರಿಯೆ ಆಗುತ್ತೆ, ನಂತರ ಉತ್ಪನ್ನಗಳು ಬರುತ್ತೆ. ಉತ್ಪನ್ನ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಉತ್ಪನ್ನ, ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಒಳ ಸೇರಿಸಲ್ಪಟ್ಟು ಪ್ರೋಸೆಸ್ ಆಗಿ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು ಅನ್ನೋವಂಥದ್ದು ಭಾಳ. ಆ ಪ್ರಾಡಕ್ಟ್ಸ್ ಚೆನ್ನಾಗಿರಬೇಕು ಅಂದರೆ ನಾವು ಲಾಸ್ಟಿಗೆ ಬೈತೀವಿ ಮಕ್ಕಳಿಗೆ, ರಿಸಲ್ಟ್ ಬಂದಾಗ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿಲ್ಲ, ಏನು ಓದಿಲ್ಲ, ಏನು ಬರೀ ಅದೊಂದೇ ಕಾರಣ ಆಗಿರೋದಿಲ್ಲ. ಇನ್ಪುಟ್ಟಲ್ಲಿ ಏನಿದೆ, ಟೀಚರ್ ಕೂಡ ಒನ್ ಆಫ್ ದ ಇನ್ಪುಟ್ಟು. ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಿರಬೇಕು, ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು,
ಕಂಟೆಂಟ್ ನಾಲೆಡ್ಜ್ ಇರಬೇಕು. ಇನ್ಪುಟ್ ಜೊತೆಗೆ ವಿದ್ಯಾರ್ಥಿ ಕೂಡ ಕಲಿಯೋದಕ್ಕೆ ರೆಡಿ. ಇನ್ನಿತರ ಎಲ್ಲ ಪಠ್ಯಕ್ರಮ ಉದ್ದೇಶ ಎಲ್ಲವನ್ನು ಒಳ ಸೇರಿಸವು ಸ್ಟ್ಯಾಂಡರ್ಡ್ ಆಗಿದ್ದರೆ ಪ್ರೋಸೆಸ್ ಚೆನ್ನಾಗಾಗುತ್ತೆ. ಡೆಫಿನೆಟ್ಲಿ ನಮಗೆ ಔಟ್ಪುಟ್ಟು ಚೆನ್ನಾಗಿ ಬರುತ್ತೆ. ರಿಸಲ್ಟ್ಸ್ ಅಂತ ಏನು ಕರಿತೀರ ನೀವು ಎಲ್ಲ ದೃಷ್ಟಿಕೋನದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ವೆನ್ ವಿ ಆರ್ ಹ್ಯಾವಿಂಗ್ ಬೋತ್ ದ ಅಪ್ರೋಚಸ್ ದೆನ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ಯು ಕ್ಯಾನ್ ಗೆಟ್ ಎ ವೆರಿ ಗುಡ್ ಪ್ರಾಡಕ್ಟ್ಸ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ನೆಕ್ಸ್ಟು ಫುಲ್ಫಿಲ್ಲಿಂಗ್ ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ಡಿಸ್ಟೆನ್ಸಸ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಎಜುಕೇಷನ್. ನಾವು ಎಜುಕೇಷನಲ್ ಟೆಕ್ನಾಲಜಿ ಪ್ರಾರಂಭ ಆಗಿದೆ ಮೊದಲನೇ ಉದ್ದೇಶ ಏನಪ್ಪ ಅಂದರೆ ಮಾಸ್ ಆಫ್ ದ ಸ್ಟೂಡೆಂಟ್ಸಿಗೆ ರೀಚ್ ಆಗಬೇಕು. ಯಾಕಂದರೆ ರಿಮೋಟೆಸ್ಟ್ ಪ್ಲೇಸಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶ. ಎಲ್ಲ ಕಡೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲದೆ ಇರ್ಬೋದು. ಬಿಕಾಸ್ ಆಫ್ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಅನ್ನೋ ಸಂದರ್ಭದಲ್ಲಿ, ಕೆಲವರಿಗೆ ಬೇರೆ ಕಾರಣಗಳಿಗೆ ಬರೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣ ತಲುಪಬೇಕು ಅನ್ನೋವಂಥದ್ದು ಪ್ರಮುಖ ಉದ್ದೇಶ ಇರುತ್ತೆ ಎಜುಕೇಷನಲ್ ಟೆಕ್ನಾಲಜಿ. ಆದ್ದರಿಂದನೇ ಹೊಸತನದಿಂದ ಕೂಡಿರ್ತಕ್ಕಂಥ ನವೀನತೆಯ ತಂತ್ರಗಳನ್ನು ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಯಾವುದು ಡಿಸ್ಟೆನ್ಸ್ ಎಜುಕೇಷನ್, ಏನು ಕರೆಸ್ಪಾಂಡೆನ್ಸ್ ಎಜುಕೇಷನ್ ಅಂತ ಕರೆದ್ವಿ, ಅದು ಕೂತಲ್ಲೇ ಎಲ್ರಿಗೂ ಕೂಡ ಶಿಕ್ಷಕರು ಹೇಗೆ ಲೈವ್ ಕ್ಲಾಸು ಅಥವಾ ಕ್ಲಾಸ್ ರೂಮಲ್ಲಿ ಮಾಡ್ತಾರೋ ಅದೇ ಥರನಾಗಿ ವಿಷಯಗಳು ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಇವೆರಡೂ ಅಪ್ರೋಚಸ್ಗಳನ್ನು ಬಳಕೆ ಮಾಡ್ಕೊಂಡಿರೋದು. ದ ಡಿಮ್ಯಾಂಡ್ಸ್ ಆಫ್ ದ ಟುಡೇಸ್ ಎಜುಕೇಷನ್ ಆ್ಯಂಡ್ ಮಾಡರ್ನ್ ಎಜುಕೇಷನ್ ಪ್ರಾಕ್ಟಿಸಸ್ are putting increased emphasis on the extension of the distance education and correspondence and online education facilities to the increasing number of learners. ಈ ದೃಷ್ಟಿನಲ್ಲೇ ಎಲ್ಲ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಖಂಡಿತವಾಗೂ ಸಾಧ್ಯತೆ ಇರೋದು. ಶಿಕ್ಷಣದ ಪ್ರಮುಖ ಉದ್ದೇಶ ಎಲ್ರಿಗೂ ತಲುಪಬೇಕು, ಸಮಾನತೆಯಿಂದ ಕೂಡಿರಬೇಕು, ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಅವರಿಗೆ ಆಗಬೇಕು ಅನ್ನೋ ಉದ್ದೇಶನೇ ಇರುವಂಥದ್ದು. ಅದರಿಂದ ಎಜುಕೇಷನಲ್ ಟೆಕ್ನಾಲಜಿನಲ್ಲಿ ಈ ಎರಡು ಅಪ್ರೋಚಸ್ಸಿಂದ ದಟ್ ಈಸ್ ಪಾಸಿಬಲ್ ಅನ್ನೋವಂಥದ್ದು. ಸೊ ದ ನೆಕ್ಸ್ಟ್ ಇಂಡಿವಿಜುವಲೈಸೇಷನ್ ಆಫ್ ಇನ್ಸ್ಟ್ರಕ್ಷನ್. ವ್ಯಕ್ತಿಗತ ಕಲಿಕೆ ಅಥವಾ ವ್ಯಕ್ತಿಗತ ಬೋಧನೆಗೆ ಉಪಯೋಗ ಆಗುವಂಥದ್ದು. ಇಂಡಿವಿಜುವಲೈಸೇಷನ್ ಆಫ್ ಇನ್ಸ್ಟ್ರಕ್ಷನ್ ಈಸ್ ಮೇಜರ್ ಟ್ರೆಂಡ್ ಇನ್ ದ ಮಾಡರ್ನ್ ಎಜುಕೇಷನಲ್ ಪ್ರಾಕ್ಟಿಸಸ್ and it is the demand of the hour. In brief, we can highlight the role of hardware and software technologies on this account by stating some of the materials and equipment as follows. ಅಂದರೆ ಇವತ್ತಿನ ಕಾಲದಲ್ಲಿ ಹೆಂಗೆ ಅಂದರೆ ಸಮೂಹಕ್ಕೆ ಖಂಡಿತವಾಗೂ ಕೊಡ್ತೀವಿ, ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶ. ಅಟ್ ದ ಸೇಮ್ ಟೈಮ್ ಬೋತ್ ಅಪ್ರೋಚಸಲ್ಲಿ ನಾವೇನು ಹೇಳ್ತೀವಿ ಅಂದರೆ ವ್ಯಕ್ತಿಗತ ಕಲಿಕೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥದ್ದು. ವ್ಯಕ್ತಿಗತ ಕಲಿಕೆ ಅಂದರೆ ಪ್ರತಿಯೊಬ್ಬರೂ ಕೂಡ ತನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕ ಭಿನ್ನತೆಗಳಿಂದ ಕೂಡಿರ್ತಾರೆ. ಎವ್ರಿಬಡಿ ಹ್ಯಾವಿಂಗ್ ದೇರ್ ಓನ್ ಡಿಫರೆನ್ಸಸ್ ಕಮ್ಸ್ ವೆನ್ ವಿ ಆರ್ ಕಂಪೇರಿಂಗ್ ವಿತ್ ಅ ಗ್ರೂಪ್. ಬಿಕಾಸ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್ ದೇ ಆರ್ ಹ್ಯಾವಿಂಗ್ ದೇರ್ ಇಂಟ್ರೆಸ್ಟ್ ಡಿಫರ್ಸ್, personality differs, IQ level differs, motivation level differs, creativity differs, speed of learning also differs. By keeping all those things, so we can cater the individual needs, whatever the requirements they needed. So that is a new trend in the teaching learning process. Programmed instruction ಅದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಅಂದರೆ ಕ್ರಮಾನುಗತ ಕಲಿಕೆ ಅಥವಾ ಬೋಧನೆ ಅಂತ ಹೇಳಿ ಕರಿತೀವಿ. ಅದನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಪ್ರಾಕ್ಟಿಕಮಲ್ಲಿ ತಿಳಿಸೋಣ, ಅಥವಾ 4th ಯೂನಿಟ್ ಬಂದಾಗ ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಪ್ರೋಗ್ರಾಮ್ಡ್ ಬುಕ್ಸ್, ಪ್ರೋಗ್ರಾಮ್ಡ್ ಲರ್ನಿಂಗ್ ಮಾಡ್ಯೂಲ್ಸ್, ಟೀಚಿಂಗ್ ಮಷೀನ್ಸ್, ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್. ಬುಕ್ ಅಂತ ಇರೋದನ್ನೇ ಆಮೇಲೆ ಕಂಪ್ಯೂಟರ್ ಬಂದಮೇಲೆ ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮಿಂಗ್ ಮಾಡಿದರು, ಅದನ್ನೇ ಕಂಪ್ಯೂಟರ್ ಅಸಿಸ್ಟೆಡ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ವಿಡಿಯೋ ಅಂದರೆ ಗಣಕೀಕೃತ ಕ್ರಮಾನುಗತ ಬೋಧನೆ ಅಂತ ಹೇಳಿ ಕರಿಬೋದು. ವಿಡಿಯೋ ಆ್ಯಂಡ್ ಆಡಿಯೋ ರೆಕಾರ್ಡೆಡ್ ಲರ್ನಿಂಗ್ ನಿಮಗೆ ಕಳಿಸ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಹೌದು. ಆ್ಯಂಡ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ನೀವು ಯಾವಾಗ ಬೇಕೋ, ನಿಮಗೆ ಯಾವಾಗ ಅನುಕೂಲ ಆಗುತ್ತೋ, ನಿಮಗೆ ಎಷ್ಟು ಸಲ ಕೇಳಬೇಕೋ ನೀವು ಅಷ್ಟು ಸಲ ಕೇಳ್ಬೋದು, ಅದೇ ವ್ಯಕ್ತಿಗತ ಕಲಿಕೆ ಅಂತ ಹೇಳಿ ಕರಿತೀವಿ. ಸೊ ಇಮೇಲ್, ಇಂಟರ್ನೆಟ್, ಟೆಲಿಕಾನ್ಫರೆನ್ಸಿಂಗ್ ಆ್ಯಂಡ್ ಅದರ್ ಆನ್ಲೈನ್ ಎಜುಕೇಷನಲ್ ಫೆಸಿಲಿಟೀಸ್, ಸ್ಪೆಷಲ್ ಆ್ಯಂಡ್ ಮೆಟೀರಿಯಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಅಪ್ಲಯನ್ಸಸ್ ಯೂಸ್ಡ್ ಫಾರ್ ದ ಸ್ಪೆಷಲ್ ಎಜುಕೇಷನ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ measure for the disabled, special provisions and facilities for the creative and gifted to the nature and develop their individual capacities according to their pace and interest. ನೋಡ್ರಿ, ಎಲ್ರಿಗೂ ಕೂಡ ಬಂತು, ಎಲ್ಲ ತೆರನಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ. ಸೊ ಡಿಸೇಬಲ್ ಇರ್ಬೋದು, ಅವರಿಗೂ ಅನುಕೂಲ ಆಗೋ ರೀತಿ ಇರೋವಂಥದ್ದು. ಇನ್ನು ಕೆಲವರಿಗೆ ವ್ಯಕ್ತಿಗತ, ಯಾಕಂದರೆ ಇನ್ನು ಕೆಲವರು ಗಿಫ್ಟೆಡ್ ಇರ್ತಾರೆ, ಅವರಿಗೂ ಕೂಡ ಅನುಕೂಲ ಅಕಾರ್ಡಿಂಗ್ ಟು ದೇರ್ ಪೇಸ್ ಆ್ಯಂಡ್ ಇಂಟ್ರೆಸ್ಟ್, ಆಸಕ್ತಿ ಮತ್ತು ಕಲಿಕೆಯ ಗತಿಗನುಗುಣವಾಗಿ ಅಂತ ಹೇಳೋದನ್ನು ಗಮನಿಸ್ಬೋದು. ವ್ಯಕ್ತಿಗತ ಕಲಿಕೆಗೆ ಮಹತ್ವವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. So these are the significance of usage of both hardware approach and software approach of educational technology. I hope all of you understood about the differences between these two and significance of application of these two in the field of education. Next we will move on to the system approach in the upcoming videos. So ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.